ಈಗ ಗಾಣಿಕೊಪ್ಪಳಿಗೆ ನಮ್ಮ ಮಹೇಶನಿಗೆ ಇನ್ವಿಟೇಷನ್ ಕೊಡೋಕ್ಕೆ ನಾವು ವೆಂಕಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್ ಹೋಗೋಣ. ಚಿನಿ ಬಂದವ್ರೆ. ನಿನ್ನೆ ಒಂದು ಸ್ವಲ್ಪ ಕೊಟ್ಬಿಟ್ಟು ಬಂದ್ವಿ, ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಐತೆ. ಬನ್ನಿ ಹೋಗೋಣ ಗೈಸ್. ಈಗ ನಾವು ಇನ್ವಿಟೇಷನ್ ಎಲ್ಲ ಕೊಟ್ಬಿಟ್ಟು ಬಂದ್ವಿ. ಒಂದು ಕಡೆ ಹೊಸ ಕನೆಕ್ಷನ್ ಇತ್ತು, ಹಾಕ್ತಾಯಿದ್ದೀವಿ. ವೆಂಕಿ ನಾನಿಬ್ಬರು ನಮ್ಮೂರಲ್ಲಿ ಏನೆಲ್ಲ ಲೈಟ್ ಕಂಬಕ್ಕೆ ಹಾಕಿದ್ದಾನೆ. ಈಗ ಇಲ್ಲಿಂದ ಆ ಕಡೆ ಮನೆಗೆ ಡಂಪ್ ಮಾಡಿ ಹೈಟಾಗಿ ಕಟ್ಟಿ ಹಾಕ್ಬೇಕು ಗೈಸ್. ಈಗ ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಗನೊಂದು ಹೊಸ ಲಾಗಿ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಗೈಸ್. ಈಗ ನಮ್ಮ ಹೆಂಗಿ ಕಡ್ಕೊಂಡು ಇನ್ವಿಟೇಷನ್ ಕೊಡೋಕೆ ಹೋಗ್ತಾ ಇದ್ದೀನಿ. ಅಣ್ಣ ಎಲ್ಲಿದ್ದೀರ ಅಣ್ಣ? ನಾನು ಕಣಕ್ಕೆ ಇರ್ತೆ. ಈಗ ಗಾಣಿಕೊಪ್ಪಳಿಗೆ ನಮ್ಮ ಮಹೇಶನಿಗೆ ಇನ್ವಿಟೇಷನ್ ಕೊಡೋಕ್ಕೆ ನಾವು ವೆಂಕಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್ ಹೋಗೋಣ. ಚಿನಿ ಬಂದವ್ರೆ. ನಿನ್ನೆ ಒಂದು ಸ್ವಲ್ಪ ಕೊಟ್ಬಿಟ್ಟು ಬಂದ್ವಿ, ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಐತೆ. ಬನ್ನಿ ಹೋಗೋಣ ಗೈಸ್. ಈಗ ನಾವು ಇನ್ವಿಟೇಷನ್ ಎಲ್ಲ ಕೊಟ್ಬಿಟ್ಟು ಬಂದ್ವಿ. ಒಂದು ಕಡೆ ಹೊಸ ಕನೆಕ್ಷನ್ ಇತ್ತು, ಹಾಕ್ತಾಯಿದ್ದೀವಿ. ವೆಂಕಿ ನಾನಿಬ್ಬರು ನಮ್ಮೂರಲ್ಲಿ ಏನೆಲ್ಲ ಲೈಟ್ ಕಂಬಕ್ಕೆ ಹಾಕಿದ್ದಾನೆ. ಈಗ ಇಲ್ಲಿಂದ ಆ ಕಡೆ ಮನೆಗೆ ಡಂಪ್ ಮಾಡಿ ಹೈಟಾಗಿ ಕಟ್ಟಿ ಹಾಕ್ಬೇಕು ಗೈಸ್. ಈಗ ವೈರೆಲ್ಲ ಹಾಕಿದ್ವಿ. ಕಸ್ಟಮರ್ ಅವ್ರ ಮನೇಲಿ ಇಲ್ಲ ಹೊರಗಡೆ ಹೋಗೋರೆ ಬೀಗ ಹಾಕೊಂಡು ಒಬ್ಬರ ತನಕ ವೆಯ್ಟ್ ಮಾಡ್ಬೇಕು ಈಗ ಹೊಸ ಬಾಕ್ಸ್ ಹಾಕೋಕ್ಕೆ. ಎಲ್ಗೋ ಗೈಸ್ ನೋಡಿ, ಒಬ್ಬ ಇರೋದಕ್ಕೆ ನನ್ನ ಮಗ ಅಳ್ತಿಗೆ ಕಿತ್ಕೊಂಡ ನಾವು ಮೂರು ಹೋಗಕ್ಕೆ. ನನ್ನ ಮಗ ಮೂರು ಜನ ಏನು ನೀವು ಮಾಡಿದಿ? ನಿಮ್ಮ ಅವನಿಗೂ ನಿಮ್ಮ ಅಪ್ಪನಿಗೂ ಇರ್ತದೆ ಅಲ್ಲ, ಅದಕ್ಕೆ ಅದೇ ಸಪ್ರೇಟ್ ಮಾಡ್ತಿದ್ದಿ. ಈಗ ಅಲ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಯಾ? ಎಡ್ತಿಲ್ವಲ್ಲ ಅದಕ್ಕೆ. ಕೆಲಸ ಎಲ್ಲ ಮುಗಿಸಿ ಸುಮಾರು ಕಡೆ ಇನ್ವಿಟೇಷನ್ ಕೊಟ್ಬಿಟ್ಟು ಇವಾಗ ಬಂದ್ವಿ ಮನೆಗೆ. ಕೇಳಲಿ, ಈಗ ಮದುವೆ ಪ್ರಿಪ್ರೇಷನ್ನು ನಿಂದು ಹೆಂಗೆ ನಡೀತಾ ಇದ್ದು? ನಿನ್ನ ಮಗಳದು ಜೋರಾಗಿ ನಡೀತದೆ ಅಂತ ಗೊತ್ತು. ಪ್ರಿಪ್ರೇಷನು ಇನ್ವಿಟೇಷನ್ ಒಂದೇ ಸತಿ ಪಾಚಿ ನಿನ್ ಬಿಡೋರೆ ಸ್ಕ್ರೀನ್ ಎಲ್ಲ ಹಾಕಿವಿ ಗೈಸ್. ಮನೆಗೆಲ್ಲ ಅಲಂಕಾರ. ಮಮ್ಮಿ ನೋಡಿ ಗೈಸ್, ಮೇಲ್ಗಡೆ ಮರನೂ ಬರ್ಸ್ಬಿಟ್ಟು ವಾ ಮಮ್ಮಿ, ಇಲ್ಲಿ ಬಳ್ಳಿನೂ ಹಬ್ಬಿಸ್ಬಿಟ್ಟಿದ್ದಾರೆ ಮಮ್ಮಿ. ಬಳ್ಳಿ ಮನೆ ದೇವ್ರ ಮನೆ ಮೇಲೆ ಗಿಡನೇ ಬೆಳೆಸ್ಬಿಡೋದು ನಮ್ಮ ಮಮ್ಮಿ. ಇವೆಲ್ಲ ಇದ್ದಾಗ ಆಯ್ತು. ನನ್ನ ತಂಗಿ ಮದುವೆ ಎಲ್ಲ ಹಾಕಿದ್ವಿ. ನಾವು ಮಂಡ್ಯ ಕೊಟ್ಟೋದ್ವಲ್ಲ, ಅದಕ್ಕೆ ಹಾಕಿರ್ಲಿಲ್ಲ ಎಲ್ಲಾನು. ವಾಟರ್ ಪೈಲ್ ಎಲ್ಲ ಎತ್ತು ಮಡಿಕೊಂಡು ಅವ್ವ ಸೇಫ್ಟಿ ಮಾಡೋದ್ರಲ್ಲಿ ಎತ್ತದ ಕೈ ನಮ್ಮ ಮದರ್ ಇಂಡಿಯಾ. ನಿಮ್ ಪ್ರಿಪ್ರೇಷನ್ ಹೆಂಗ್ ನಡೀತಾ ಇದೆ ಮಮ್ಮಿ? ಮಮ್ಮಿ ಈಗ ನಿನ್ ಪ್ರಿಪ್ರೇಷನ್ ಹೆಂಗ್ ನಡೀತಾ ಇದೆ? ನಂದೇನು ಇಲ್ಲ, ನಂದಾಯ್ತು. ಇದು ಇನ್ವಿಟೇಷನ್ ಎಲ್ಲ ಎಲ್ಲೆಲ್ಲೂ ಕೊಟ್ಟಿದ್ದೀರಾ? ಇನ್ನು ನೆಕ್ಸ್ಟ್ ಗೈಸ್, ಈಗ ನಾನು ಇವತ್ತೆಲ್ಲ CLಗೆ ಮತ್ತು ನಮ್ಮ ಕೇಬಲ್ ಆಪ್ರೇಟರ್ಗಳಿಗೆ ಎಲ್ರಿಗೂ ಇನ್ವಿಟೇಷನ್ ಕೊಟ್ಟಿದ್ದೀನಿ ಗೈಸ್. ನೆಕ್ಸ್ಟ್ ಇನ್ನೇನಿದ್ರು ನಾನು ಗುತ್ತಲಲ್ಲಿ ನನ್ನ ಫ್ರೆಂಡ್ಸ್ಗಳಿಗೆ ಹೇಳ್ಕೋಬೇಕು. ಮಮ್ಮಿ ನೆಂಟ್ರ ಮನೆಗೆಲ್ಲ ಹೋಗಿ ಕೊಟ್ಬಿಟ್ಟು ಬರ್ತಾರೆ ಗುತ್ತಲ್ಲಿ. ಅಲ್ಲ ಮಮ್ಮಿ, ಅವ್ರದ್ದು ರಿಲೇಷನ್ಗಳಿಗೆ ಅವರು ಫ್ರೆಂಡ್ಸ್ಗೆ ನಾನು ಡಿವೈಡ್ ಮಾಡ್ಕೊಬಿಟ್ಟಿದ್ದೀವಿ. ಹಿಂಗೆ ಎಲ್ಲನೂ ಅವ್ರೊಂದು ಕಡೆ ನಾವೊಂದು ಕಡೆ. ನನ್ನ ತಂಗಿ ಮೈಸೂರು, ಅವಳಲ್ಲೇ ಅಕ್ಕಪಕ್ಕದಲ್ಲೇ ಓಡಾಡಲ್ಲೇ, ಜಾಸ್ತಿ ದೂರಕ್ಕೆ ಹೋಗಿರೋ ಅವಳು. ಅಲ್ವಾ ಮಮ್ಮಿ? ಹಂಸನ ಮದುವೆಲಂತೂ ನಾನು ಚೆನ್ನಾಗಿ ಸುತ್ತಿದ್ದೆ. ಅವಳ ಮದುವೆ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ವಿ, ಅದಕ್ಕೆ ಚೆನ್ನಾಗಿ ಸುತ್ತಿದೆ. ನಂದು ಸಿಂಪಲ್ಲು ಅವಮ್ಮ. ಸದ್ಯ ಇದರಲ್ಲಿ ಸ್ಟೇಜ್ ಮೇಲೆ ಗಂಟೆ ನಿಂತ್ಕೊಳ್ಳೋದು ತಪ್ಪು ನನಗೆ. ನಮ್ಮ ಮಮ್ಮಿ ಅಂತಿತ್ತು ಗೈಸ್, 5 ನಿಮಿಷ ಮನೇಲಿ ಕೂತ್ಕೊಳ್ಳೋದಿಲ್ಲ, ನೀವು ಮದುವೆಲ್ಲ ಅದು ಹೆಂಗೆ ನಿಂತ್ಕೊಂಡೆ ನೋಡ್ತೀನಿ ಕಲ ಅಂತ. ಸಿಂಪಲ್ ಆಗಿ ಮದುವೆ ಆಗೋಯ್ತಾನೆ ಅಷ್ಟೇ. ಅದು ಮಮ್ಮಿ ನೀ ಹಂಗೆಲ್ಲ ಅಂತಿದ್ದು. ಕಾಲಕ್ಕೆ ಚಕ್ರ ಕಟ್ಕೊಬಿಟ್ಟಿದ್ದಾರೆ, ಒಂದು ನಿಂತ್ಕೊಳ್ಳೋದಿಲ್ಲ. ನಿನ್ನ ಮದುವೆಲ್ಲ ಅದು ಹೆಂಗೆ ನಿಂತ್ಕೊಳ್ಳುತ್ತೆ? ನೆರವಿಲೇನೋ, ನೆರವಿನೂ ಸಿಂಪಲ್ ಗೈಸ್. ನೆರವಿನೂ ಏನು ಗ್ರ್ಯಾಂಡ್ ಏನಿಲ್ಲ.
ಇಲ್ಲಿ ನಿಲ್ಸ್ತೀನಿ ಇಲ್ಲಿ ಗ್ರ್ಯಾಂಡ್ ಅಂದ್ರೆ ದೇಶದವ್ರನ್ನೆಲ್ಲ ಕರ್ದು ಮಾಡಾರ ಎಲ್ಲ ದೇವಸ್ಥಾನಲ್ಲ ಮಮ್ಮಿ. ಅದೇನ್ ಮಾಡೋ ನಮ್ಮ ದಕ್ಷತೆ ಭಗವಂತ ಎಷ್ಟು ಕೊಟ್ಟಿರ್ತಾನೆ ಅಷ್ಟಕ್ಕೆ ಮಾಡ್ಕೋಬೇಕು. ಅದಕ್ಕೆ ನಾವು ನನ್ನ ಸಿಂಪಲ್ ಆಗಿ ಮಾಡ್ಕೊತಾ ಇದೀವಿ. ಸಿಂಪಲ್ ಅಂತ ಯಾಕೆ ಅನ್ಕೊಂಡಿ ನಿನ್ ಮನ್ಸಲ್ಲಿ ಅದು ಕೂತ್ಕೊಂಡ್ರೆ ಕೂತ್ಕೊಂಡಲ್ಲ ಇರೋದೇ ಹೇಳ್ತಾವನಿ ನಾನು. ಏನಿಲ್ಲ ಮದುವೆ ಸಿಂಪಲ್ ಆಗಿ ಆಗಿದ್ರು ನಿರ್ವಿ ತಕ್ಕ ಮಟ್ಟಕ್ಕೆ ನಮ್ಗೆ ಹೆಂಗಾಯ್ತದೆ ಗೈಸ್. ಮತ್ತೆ ಇನ್ನೊಂದು ನಮ್ಮ ಮಮ್ಮಿ ಅದು ಯಾರಿಗೋ ಬ್ಲೌಸ್ ಕೊಟ್ಟದೆ, ಅವ್ರು ಫೋನ್ ಮಾಡಿದ್ರೆ ಶನಿವಾರನೇ ಫೋನ್ ಮಾಡಿ ನನಗೆ, ಶನಿವಾರನೇ ಫೋನ್ ಮಾಡಿ. ಅದು ಯಾರು ಕೊಟ್ಟಿದ್ದು ಅವ್ರ ಬ್ಲೌಸ ನಮ್ಮವ್ವ, ಅದು ಎಂಥವ್ರು ಕೊಟ್ಟಿದ್ದು ಟೈಲರ್ಗೆ. ನಮ್ಮವನೇ ಟೈಲರ್ ಆಗಿದ್ಕೊಂಡು ಅವ್ರು ಫೋನ್ ಮಾಡಿದ್ರೆ ಸಾಕು, ನೀವು ಶನಿವಾರನೇ ಫೋನ್ ಮಾಡಿ ಅಂತ. ಇನ್ನಾಗ ನನಗೆ ಕೊಟ್ಟಾರ ಇಲ್ವ ಅಂತ ಆವಾಜ್ ಆಗ್ತೀನಿ. ನಾನು ಟೈಲರು ಅಂತ ಸುಮ್ಮನೆ ಇವನಿ ಅರ್ಥ ಮಾಡ್ಕೊಂಡು ಅವಾಗ್ಲೇ ನಾನು ಅಂದೆ, ನೀವೇನ್ರಿ ನೀವು ಮೊದ್ಲೊಂದ್ಸತಿ ಕೇಳಿದ್ರೆ ನಾನು ಆಮೇಲೆ ನೋಡಿದ್ರೆ ಸೋಮವಾರ ಫೋನ್ ಮಾಡಿ ಅಂದ್ರೆ ಓಲಿ ಅಂತ, ಬುಧವಾರ ಮಾಡಿದ್ರೆ ಶನಿವಾರ ಮಾಡಿ, ನಮ್ಗೆ ಪ್ರಶ್ನೆ ಆಗ್ತಿರಲ್ಲ ನೀವು ಅಂತ. ಶನಿವಾರನೇ ಮಾಡಿ ನಾನು ಮರ್ತ್ಕೊಂಡ್ಬಿಡ್ತೀನಿ, ನೀವು ಮಾಡಿ ಅಂತ ಅವಳು ಯಾರು ಗೊತ್ತಾ? ಗೊತ್ತು, ನನ್ನ ಫ್ರೆಂಡ್ ಅವರ ಮಾವ ಅತ್ತೆ ಅವ್ರೆ. ಹಂಗಾಗಿ ನಮ್ಮವ್ವ ಅಲ್ಲಿಗೆ ಹೋಗಿ ಕೊಡೋದು ನಮ್ಮ ಮಮ್ಮಿ ಯಾವಾಗಲೂ. ಸ್ಟಿಚಿಂಗ್ ನಂಗೆ ಇಷ್ಟ ಆಯ್ತದೆ, ಅದಕ್ಕೆ ಒಬ್ಬೊಬ್ರಿಗೆ ಅವ್ರಿಗೆ ಎಲ್ಲಿ ಸ್ಟಿಚ್ ಇಷ್ಟ ಆಯ್ತದೆ ಅಲ್ಲಿ. ನಾನು ಇವ್ರಂಗೆ ತಲೆನೇ ಕೆಡ್ಸ್ಕೊಂಡಿಲ್ಲ, ಅದಕ್ಕೆ ಹೊಲಿಗೆ ಹಾಕ್ಬೇಕಾಯ್ತು ಅಂದ್ಬಿಟ್ಟು ನಾನು ರೆಡಿಮೇಡ್ಸ್ ಇದು ತಗೋಬಿಟ್ಟೆ. ಫಾರ್ಮರ್ಸ್ ಎಲ್ಲನೂ ಸೂಟು ರೆಡಿಮೇಡು, ಬಟ್ಟೆ ರೆಡಿಮೇಡು. ಗೈಸ್ ಇಲ್ಲಿ ನಮ್ಮ ಮಮ್ಮಿ ಲಿಪ್ ಮೂಮೆಂಟ್ ಮಾಡ್ತಾರೆ, ಹುಡುಗಿ ರೆಡಿಮೇಡು. ಮಮ್ಮಿ ನನ್ನೇನು ದಡ್ಡ ಅನ್ಕೊಂಡ್ಬಿಟ್ಟಿದ್ದೆ ಮಮ್ಮಿ ನೀನು. ಭಯ ಮಾತಾಡ್ತೀನಿ ಅಂದ್ರೆ ಎಷ್ಟು ಮಾತಾಡ್ಬೇಕು. ನಾವು ನಿಜ ಜೀವನದಲ್ಲಿ ಮಾತಾಡ್ತೀವಲ್ಲ ಅಷ್ಟೆಲ್ಲ ಮಾತಾಡೋಕೆ ಹೋಗ್ಬಿಡ್ತೀವಿ. ಅಷ್ಟೆಲ್ಲ ಮಾತಾಡೋ ನೀನು ಟ್ರೋಲ್ ಆಗ್ಬಿಡ್ತಿದೆ ಮಮ್ಮಿ. ಟ್ರೋಲ್ ಆಗುತ್ತೆ ಇದು, ಟ್ರೋಲ್ ಆಗುತ್ತೆ ಅಂತ. ಯಾಕೆ ನಾವಿದ್ದು ಮಾತಾಡೋದ್ರ ತಪ್ಪೇನು? ಅವಾಗ ಎಷ್ಟು ವರ್ಷದಿಂದ ನಾವು ಕಾಪಾಡ್ಕೊ ಬಂದಿರೋದು, ಈಗ ವಿಡಿಯೋ ಮಾಡ್ಬಿಟ್ಟೆ ಅಂತ ಎದುರ್ಕ ಕೂತ್ಕೊತಾಗ. ಗೈಸ್ ಮದುವೆಲಿ ನಮ್ಮ ಆಂಟಿದು ನಮ್ಮ ಮಮ್ಮಿದು ಕಾಂಬಿನೇಷನ್ ಹೆಂಗಿರುತ್ತೆ, ಟಕ್ಕರ್ ಹೆಂಗಿರುತ್ತೆ, ನನಗೆ ಹೆಂಗೆ ಟಕ್ಕರ್ ಕೊಡ್ತಾರೆ ತೋರಿಸ್ತೀನಿ. ಇವರಿಬ್ರು ಸೇರ್ಬಿಟ್ರೆ ನನ್ನ ಬಲಿಕ ಬಕ್ರ ಮಾಡ್ಬಿಡ್ತಾರೆ. ಆದರೆ ನಾವು ಬಿಡುದಿಲ್ಲ, ಗೊತ್ತಲ್ಲ ಹುಲಿ. ಇವರಿಬ್ರು ಬ್ಲೆಂಡ್ ಮಾಡ್ಬಿಡ್ತೀವಿ ನಾವು ಹಂಗೆ. ಸುಮತಿ, ನಾನು, ಮಮತಾ ನಾವೆಲ್ಲ ಅದೇನೋ ಹೇಳಿದೆ ಸುಮತಿ, ನಾನು ಮಮತಾ ನಾವೆಲ್ಲ ಒಂದು ಗ್ರೂಪ್ ಸೇರ್ಬಿಟ್ರೆ ನಾವ್ ಏನ್ ಮಾತಾಡ್ತೀವಿ ಅಂತ ಸುಮ್ಮನೆ ಮಾತಾಡ್ತಾ ಇರೋದು. ಗೈಸ್ ಇನ್ನೊಂದೇನು ಗೊತ್ತಾ, ನಮ್ಮ ಸುಮತಿ ಆಂಟಿ ಅಂದ್ರಲ್ಲ, ಅವ್ರನ್ನ ನಾನು ಸೇಫ್ ಆಂಟಿ ಅಂತೀನಿ. ಅವರು ಇರೋ ಮಮ್ಮಿ ಅವರು ಸುಮತಿ ಆಂಟಿ ಮತ್ತೆ ನಮ್ಮ ಮಮ್ಮಿ ಮಮತಾ ಆಂಟಿ 3 ಜನನೂ ಸೇರ್ಬಿಟ್ರೆ ಮಾತ್ರ ಬೆಳಗಾಗೋದು ಗೊತ್ತಾಗೋಲ್ಲ, ರಾತ್ರಿ ಆಗೋದು ಗೊತ್ತಾಗೋದಿಲ್ಲ. ಬೆಳಗಾನೆ ಮಾತಾಡ್ತಾರೆ, ಅದೇನು ಮಾತಾಡ್ತಾರೆ ಅಂತ ನಾನು ಇದುವರೆಗೂ ನನಗೆ ಇಷ್ಟು ವರ್ಷ ಆದ್ರೂ ನನಗೆ ಗೊತ್ತಿಲ್ಲ ಏನು ಮಾತಾಡ್ತಾರೆ ಅಂತ. ಅವ್ರಿಗೆ ಗೊತ್ತಿಲ್ವಂತ, ಏನಮ್ಮ ನಿಂಗೆ ಗೊತ್ತಿಲ್ವಾ? ಮಂಜು ದೊಡ್ಡಮ್ಮನು ಹಂಗೆ ಮಾತಾಡ್ತಿದ್ದೆ. ಮಂಜು ದೊಡ್ಡಮ್ಮನು ಹಂಗೆ, ಅವರು ಎಲ್ಲ ಜೊತೆ ಕೂತ್ಕೊಬಿಡ್ತಿದ್ರು. ಅವಾಗ ಕೂಗಿದ್ರು ಎತ್ತಿರ್ಲಿಲ್ಲ, ಆವಾಗ ಕೂಗ್ತದೆ ಹೋಗಕ್ಕಂದ್ರೆ ಕೂಗ್ಲಿ ಸುಮ್ಗಿರು ಕರೀಲಿ ಸುಮ್ಗಿರು. ಇವರು 3 ಜನನು ಮಾತಾಡ್ಬೇಕಾದ್ರೆ ಗೈಸ್ ಸುಮತಿ ಆಂಟಿ ನನ್ನ ಸೇಫ್ ತಂದ್ಕೊಡ್ತೀನಿ ನಿನಗೆ ಅಂತಂದು ಅವ್ರು ತಂದ್ಕೊಟ್ಟಿರ್ಲಿಲ್ಲ. ಇವತ್ತು ರೇಗಿಸ್ತೀನಿ ಗೈಸ್ ನಾನು ಅವಳ ಸೇಫ್ ಆಂಟಿ. ಯಾಕಂದದ್ದು ಅಂದ್ರೆ ನಾವು ಮಾತಾಡ್ತಿರ್ಬೇಕಾ ನೀನ್ ಡಿಸ್ಟರ್ಬ್ ಮಾಡ್ತಿದ್ದಲ್ಲ, ಇವ್ರು ಮಾತಾಡೋದು ನಾನು ಡಿಸ್ಟರ್ಬ್ ಮಾಡೋದಕ್ಕೆ ಈ ಎಂಥ ಪಡಾರ್ಗಳು ಇವರು ನೋಡಿ ಗೈಸ್. ಇವರು ಮಾತು ಮನೆ ಕೆಡ್ಸ್ತು, ತೂತು ಒಲೆ ಕೆಡ್ಸ್ತು ಮೊದಲೇ ಗಾಳಿ ಇದೆ, ಗೊತ್ತಲ್ಲ ಗೈಸ್. ನಾವು ಗೊತ್ತಿಲ್ಲ, ಎಲ್ಲಾರು ಹಂಗೆ ಕ್ಲೋಸು, ಎಲ್ಲ ಹಂಗೆ ಒಂದ್ ಸೇರ್ಬಿಟ್ರೆ ಅದು ಖುಷಿನೇ. ಅತಿ ಗೊತ್ತಿಗೆ ಕರ್ಕೊಂಡ್ಬಿಟ್ಟಿವಿ ನಿನ್ನ. ಈಗ ಎಲ್ಲ ಮದ್ವೆ ಆಗ್ಬಿಟ್ಟಾಗವರೆಲ್ಲ ನನ್ನ ಫ್ರೆಂಡ್ಗಳು, ಅದಕ್ಕೆ ಅವನು ಕರ್ಕೊಂಡ್ಬಂದ್ಬಿಟ್ಟೆ. ಬೇಡ ಚೂಡ ಅವಳಲ್ಲ ಸಾಕು, ಅವಳ ನಾನು ಮಾತಾಡ್ಕೊತೀನಿ. ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಹೊಸ ಲಾಗ ಸಿಗೋಣ. ಬಾಯ್ ಗೈಸ್.